ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ಪ್ರತಿಷ್ಠಿತ ವಿಶ್ವ ಆರ್ಥಿಕ ವೇದಿಕೆ ಶೃಂಗಸಭೆಯಲ್ಲಿ ಕರ್ನಾಟಕ ರಾಜ್ಯವು ಬಂಡವಾಳ ಹೂಡಿಕೆಯ ಆಕರ್ಷಕ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜಾಗತಿಕ ಸಮಾವೇಶದಲ್ಲಿ ಭಾಗಿಯಾಗಿ ಜಾಗತಿಕ ಉದ್ಯಮಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ದಾವೋಸ್ನಲ್ಲಿ ಕಳೆದ 3 ದಿನಗಳಿಂದ ಹಲವು ಜಾಗತಿಕ ಕಂಪನಿಗಳ ಜೊತೆ ಚರ್ಚೆ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಕಂಪನಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ. ಕರ್ನಾಟಕ 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ. HAL, BEL, BHEL, ಇಸ್ರೋ ಹೀಗೆ ಸಾಕಷ್ಟು ಕಂಪನಿಗಳು ತವರಾಗಿದೆ. FDIನಲ್ಲಿ ನಾವು ನಂಬರ್ 1. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿರುವ ಇಕೋಸಿಸ್ಟಮ್ ಟ್ಯಾಲೆಂಟ್ ಬಗ್ಗೆ ಹಲವಾರು ಕಂಪನಿಗಳ ಜೊತೆ ಮಾತನಾಡಿದ್ದು ಅವರು ನಮ್ಮ ಜೊತೆ ಆಸಕ್ತಿಯಿಂದ ಮಾತನಾಡಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದಾವೋಸ್ನಲ್ಲಿ ನಮ್ಮ ಪ್ರತಿನಿಧಿ ಚಂದ್ರ ಆರ್ ಶ್ರೀಕಾಂತ್ ಸಚಿವ ಎಂಬಿ ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ. Canada in terms of the outcome of the World Economic Forum 2026. Okay. ದಾವೋಸ್ನಲ್ಲಿ ನಾವು ಕಳೆದ 3 ದಿನಗಳಿಂದ ಇವತ್ತು ಅನೇಕ ಜಾಗತಿಕ ಕಂಪನಿ ಜೊತೆ ಮಾತನಾಡ್ತಾ ಇದ್ದೀವಿ. ಸುಮಾರು 50ಕ್ಕೂ ಹೆಚ್ಚು ಮೀಟಿಂಗ್ಸನ್ನು ನಾವು ಮಾಡಿದ್ದೀವಿ. ಮತ್ತು ಕರ್ನಾಟಕ ತನ್ನದೇ ಆದ ಒಂದು ಇತಿಹಾಸ ಇದೆ. ಇವತ್ತು 100 ವರ್ಷಗಳ ಇತಿಹಾಸ, ಸ್ವತಂತ್ರ ಪೂರ್ವದ ಒಂದು ಇತಿಹಾಸ. ಇವತ್ತು HAL, BEL, BHEL, ಇಸ್ರೋ, ಇಂಡಿಯನ್ ಆಫ್ ಸೈನ್ಸು, HMT, ಮೈಸೂರು ಮಹಾರಾಜ, ಹೀಗೆ ನಾವು ಒಂದು ಅಲ್ಲಿ ವಾತಾವರಣವನ್ನು ಇವತ್ತು ದಿವಸ ನಾವು ಕಂಡಿದ್ದೀವಿ. ಇಕೋಸಿಸ್ಟಮ್ ಅಂತ ಏನಂತೀವಿ ನಾವು. ಅದ್ರ ಜೊತೆಗೆ ನಾವು ಹೈಯರ್ ಎಜುಕೇಷನ್ನಲ್ಲಿ ವಿಶೇಷವಾಗಿ ಪ್ರೊಫೆಷ್ನಲ್ ಕಾಲೇಜಸ್ಸು, ವೃತ್ತಿಪರ ಕಾಲೇಜಸ್ ಏನಿದ್ದಾವೆ, ಇಂಜಿನಿಯರಿಂಗು, ಮೆಡಿಕಲ್ಲು, ನರ್ಸಿಂಗು, 3 ದಶಕಗಳ ಮುಂಚೆ ಇಡೀ ಭಾರತ ದೇಶ ಮಕ್ಕಳು ನಮ್ಮ ಕರ್ನಾಟಕಕ್ಕೆ ಬಂದು ತಮ್ಮ ಇಂಜಿನಿಯರಿಂಗ್ ಡಿಗ್ರಿ ಆಗಲಿ, ಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಫಾರ್ಮಸ್ ಆಗಲಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಟ್ಯಾಲೆಂಟ್ ಇದೆ, ಇಲ್ಲಿ ಇಕೋಸಿಸ್ಟಮ್ ಇದೆ. ಆ ಒಂದು ಟ್ಯಾಲೆಂಟ್ಲಿಂದನೇ ಇವತ್ತು SM ಕೃಷ್ಣ ಅವರಿದ್ದಾಗ ನಮ್ಮದೇ ಆದಂಥ ಕಂಪನೀಸ್ ಇನ್ಫೋಸಿಸ್ಸು, ವಿಪ್ರೋ ಜಾಗತಿಕ ಕಂಪನಿಗಳು ಹೊರಬಂತು. ಅದರ ನಂತರ TCS, ಭಾಳಷ್ಟು ಜಾಗತಿಕ ಕಂಪನಿಗಳು ಬಂದಿದ್ದಾವೆ. ಇವತ್ತು ವಿಶ್ವದ 500 ಫಾರ್ಚೂನ್ ಕಂಪನೀಸ್ ಏನಂತೀವಿ ನಾವು, ಅದರಲ್ಲಿ 400ಕ್ಕೂ ಹೆಚ್ಚು ಕಂಪನೀಸು ತಮ್ಮ GCCಸನ್ನು, ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಸು, ಅಂದರೆ R&D, ಡಿಸೈನು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಆಗ್ತದೆ. ಮತ್ತು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸು ಈಗ ಒಂದು ಪ್ರಮುಖ ಸೆಕ್ಟರು. ಅಲ್ಲಿ 65% ಕಾಂಟ್ರಿಬ್ಯೂಷನ್ ಭಾರತ ದೇಶದ ಕಾಂಟ್ರಿಬ್ಯೂಷನ್ ಕೊಡುಗೆ ಕರ್ನಾಟಕದಿಂದ ಬರ್ತದೆ. ಜಾಗತಿಕ ಮಟ್ಟದಲ್ಲಿ 3ನೇ ಲಾರ್ಜೆಸ್ಟ್ ಇಕೋಸಿಸ್ಟಮ್ ಅಂತೇಳಿ ಸಿಸ್ಟಮ್ ಅಂತೇಳಿ ನಾವು ಕನ್ಸಿಡರ್ ಆಗಿದ್ದೀವಿ. ಸ್ಟಾರ್ಟಪ್ನಲ್ಲಿ ವಿ ಆರ್ ದ ಸ್ಟಾರ್ಟಪ್ ಕ್ಯಾಪಿಟಲ್. ಇನೋವೇಷನ್ ಇಂಡೆಕ್ಸ್ನಲ್ಲಿ ವಿ ಆರ್ ನಂಬರ್ 1. FDIದಲ್ಲಿ ನಾವು ನಂಬರ್ 1 ಇದ್ದೀವಿ. ಸೊ ಹೀಗಾಗಿ ಕರ್ನಾಟಕ ದಾವೋಸ್ನಲ್ಲಿ ನಾವು ಎಲ್ಲ ಜೊತೆ ಮಾತನಾಡಿ ನಮ್ಮ ಒಂದು ಏನು ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ, ಇದನ್ನು ನಾವು ಇಲ್ಲಿ ವೇರಿಯಸ್ ಕಂಪನೀಸ್ ಜೊತೆಗೆ ನಾವು ಮಾತನಾಡಿಕೊಂಡು ನಾವು ಅವ್ರಿಗೆ ಹೈಲೈಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ಭಾಳ ಆಸಕ್ತಿಯಿಂದ ಬಂದು ನಮ್ಮ ಜೊತೆ ಮಾತನಾಡಿ ಎಲ್ಲ ಸೆಕ್ಟರ್ಸ್ನಲ್ಲಿ ಆರ್ಟಿಫಿಷಿಯಲ್, ಈಗ ಫ್ಯೂಚರಿಸ್ಟಿಕ್ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಾಟಾ ಸೆಂಟರ್ಸು, AI, ಕ್ವಾಂಟಮ್ ಕಂಪ್ಯೂಟಿಂಗು, ಇದೆಲ್ಲದರಲ್ಲೂ ಕರ್ನಾಟಕ ಮುಂದಿದೆ. ಸೊ ಹೀಗಾಗಿ ಕರ್ನಾಟಕ ವಿ ಆರ್ ಕಾಂಪಿಟಿಂಗ್ ಗ್ಲೋಬಲಿ. ಆ್ಯಂಡ್ ವಾಟ್ ದಾವೋಸ್ಗೆ ಏನಾಗ್ತದೆ, ದಾವೋಸ್ನಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಕ್ಕೆ ಇರುವಂಥ ಪ್ರಾಮುಖ್ಯತೆ. ಇವತ್ತು ನಾವು ಈಗ ಮೊದಲು 45 ಕಂಪನಿ ಜೊತೆ ಮೀಟಿಂಗ್ ಇತ್ತು. ಈಗ ಒಂದು 10-15 ಜನ ಇವತ್ತಿನ ದಿವಸ ಆ ಮೀಟಿಂಗ್ಸನ್ನು ಬಿಟ್ಟು ದೇ ವಾಂಟೆಡ್ ಟು ಮೀಟ್ ಅಸ್. ಫಾರ್ ಎಕ್ಸಾಂಪಲ್ ವೋಲ್ವೋ, ದೇ ಜಸ್ಟ್ ಕ್ರ್ಯಾಶ್ಡ್ ಇನ್ ಒಂದು 10 ನಿಮಿಷ ಟೈಮ್ ಬೇಕು ಅಂಥೇಳಿ. ಹೀಗೆ ದಿಸ್ ಈಸ್ ವಾಟ್ ಕರ್ನಾಟಕ ಈಸ್. ಕರ್ನಾಟಕ ನಾವು ಜಾಗತಿಕ ಮಟ್ಟದಲ್ಲಿ ನಾವು ಹೆಸರನ್ನು ಮಾಡ್ಕೊಂಡಿದ್ದೀವಿ. ಅದನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ಕೊಳ್ಳೋಕ್ಕೆ ಮತ್ತು ಈಗ ನೀವೇಜ್ ಏನು ಫ್ಯೂಚರಿಸ್ಟಿಕ್ ಇದನ್ನಿದ್ದಾವೆ ಅದನ್ನೆಲ್ಲವನ್ನು ಕೂಡ ನಾವು ಮಾಡಿಕೊಂಡು ನಾವು ಜಾಗತಿಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು. ಜಾಗತಿಕ ಏನೇ ಇವತ್ತು ಈ ವಿಶ್ವದಲ್ಲಿ ಹೊಸದಾಗಿ ಏನಾದರೂ ಇವತ್ತು ನುಸಿದು ಬಂದರೆ ಅದರಲ್ಲಿ ಕರ್ನಾಟಕದ ಪಾಲಿದ್ದೇ ಇರ್ತದೆ. Okay, sir. That's it. Yeah. Thank you very much, sir.